ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮಗೆ ಸ್ವತಂತ್ರ ತಂದುಕೊಡಲು ಪ್ರಾಣಾರ್ಪಣೆ ಮಾಡಿದ ಮಹನೀಯರು ಒಬ್ಬರ ಇಬ್ಬರ, ಅದು ಲೆಕ್ಕವಿಲ್ಲದಷ್ಟು. ಅವರಲ್ಲೊಬ್ಬ ಮಹಿಳಾ ಸೇನಾನಿಯ ಬಗ್ಗೆ ನಾವಿವತ್ತು ಮಾತನಾಡ್ತಾ ಹೋಗೋಣ. ಆಕೆ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ನೇತಾಜಿಯವರ ಸೇನೆಯ ಸೇನಾನಿ, ದೇಶಕ್ಕಾಗಿ ಗಂಡನನ್ನೇ ಕೊಂದ ದಿಟ್ಟ ನಾರಿ. ಬ್ರಿಟಿಷರು ಆಕೆಯ ಸ್ತನವನ್ನೇ ಕತ್ತರಿಸಿ ಹಾಕಿದ್ರೂ ಯಾವ ಗುಟ್ಟನ್ನು ಬಿಟ್ಟುಕೊಡದ ಗಟ್ಟಿಗಿತ್ತಿ. ಆದರೆ ಇಂಥವರಿಗೆ ನಮ್ಮ ಸರ್ಕಾರಗಳು ಕೊಟ್ಟ ಮರ್ಯಾದೆ ಮಾತ್ರ ಹೇಳುತ್ತಿರತ್ತು. ಆ ದಿಟ್ಟ ಹೋರಾಟಗಾರ್ತಿಯ ಕುರಿತಾದ ಕೆಲವೊಂದಷ್ಟು ಕುತೂಹಲ ಭರಿತ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಮ್ಮ ದೇಶವನ್ನು ಆಳ್ತಿದ್ದ ಬ್ರಿಟಿಷರು ನಮ್ಮವರನ್ನ ಅಡಿಯಾಳುಗಳನ್ನಾಗಿ ಮಾಡಿಕೊಂಡು ಕೊಟ್ಟ ಹಿಂಸೆಗಳಿಗೆ ಲೆಕ್ಕವೇ ಇಲ್ಲ. ನಮ್ಮ ದೇಶದಲ್ಲಿ ನಮ್ಮವರೇ ಪರಕೀಯರಾಗಿ ಬದುಕ್ತಾ ಇದ್ದ ಆ ದಿನಗಳು ದುರಂತಮಯ. ಆಗ ದೇಶವನ್ನ ಅವರ ದಾಸ್ಯದಿಂದ ಬಿಡಿಸೋಕೆ ಹೋರಾಡಿ ಹುತಾತ್ಮರಾದವರಿಗೆ ಲೆಕ್ಕವೇ ಇಲ್ಲ. ಆದರೆ ಇಷ್ಟು ವರ್ಷ ನಮ್ಮನ್ನ ಆಳಿದವರು, ಆಳ್ತಾ ಇರೋರು ಮಾಡಿದ್ದಾದ್ರೂ ಏನು? ಬೆರಳೆಣಿಕೆಯಷ್ಟು ಮಂದಿಯನ್ನ ಮಾತ್ರ ಸ್ವತಂತ್ರ ಸೇನಾನಿಗಳು ಅಂತ ಹೇಳಿದ್ರು. ಈಗಲೂ ಅವರ ಜಪವನ್ನೇ ಮಾಡ್ತಿದ್ದಾರೆ. ಅದೆಷ್ಟೋ ಹೋರಾಟಗಾರರನ್ನ ಕತ್ತಲೆಯಲ್ಲೇ ಇಟ್ಟು ಬಿಟ್ಟಿದ್ದಾರೆ. ಅವರಲ್ಲಿ ದೇಶದ ಪ್ರಥಮ ಮಹಿಳಾ ಗೂಢಾಚಾರಿಣಿ ನೀರಾ ಆರ್ಯ ಕೂಡ ಒಬ್ಬರು. ನೀರಾ ಆರ್ಯ ಇವರ ಸಾಹಸಗಾಥೆ ಕೇಳಿದ್ರೆ ಒಮ್ಮೆಲೆ ರೋಮಾಂಚನ ಆಗಿಬಿಡುತ್ತೆ. ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ಇವರನ್ನು ಸರ್ಕಾರಗಳು ಮರೆತೇ ಬಿಟ್ಟವು. ನೀರಾ ಆರ್ಯ, ಈಕೆಯ ರಕ್ತದ ಹನಿಹನಿಯಲ್ಲೂ ದೇಶ ಪ್ರೇಮ, ಸ್ವಾಭಿಮಾನ ದುಮ್ಮುಕ್ಕುತ್ತಿತ್ತು. ಹೇಗಾದ್ರೂ ಮಾಡಿ ಬ್ರಿಟಿಷರನ್ನ ಓಡಿಸಲೇಬೇಕು ಅಂತ ಪಣ ತೊಟ್ಟಿದ್ರು. ನಿಜ, ನೀರಾ ಆರ್ಯ ಹುಟ್ಟಿದ್ದು 1902 ಮಾರ್ಚ್ 5ರಂದು. ಉತ್ತರ ಪ್ರದೇಶದ ಭಾಗಪತ್ ಜಿಲ್ಲೆಯ ವ್ಯಾಪಾರಿ ಸೇಠ್ ಚಜ್ಜುಮಲ್ ಮಗಳಾಗಿ ನೀರಾ ಆರ್ಯ ಹುಟ್ಟಿದ್ರು. ಇಲ್ಲಿ ಒಂದು ವೈರುಧ್ಯವಿತ್ತು. ಅದೇನು ಗೊತ್ತಾ? ನೀರಾ ಆರ್ಯ ನೋಡಿದ್ರೆ ಆಂಗ್ಲರ ಹೆಸರನ್ನ ಕೇಳಿದ್ರೆ ಸಾಕು ರಣಚಂಡಿ ಅಂತಾಗಿ ಬಿಡ್ತಿದ್ರು. ಆದ್ರೆ ನೀರಾ ತಂದೆ ಇದೇ ಬ್ರಿಟಿಷ್ ಸರ್ಕಾರದ ಜೊತೆಗೂಡಿ ವ್ಯಾಪಾರ ಮಾಡ್ತಿದ್ದ. ಇದು ನೀರಾಗೆ ತಡೆದುಕೊಳ್ಳೋಕೆ ಆಗ್ತಿರ್ಲಿಲ್ಲ. ಇದರಿಂದ ನೀರಾ ಸಹೋದರನ ಜೊತೆ ಸೇರಿ ಅಪ್ಪನ ವಿರುದ್ಧ ತಿರುಗಿ ಬಿದ್ಲು. ಕ್ರಾಂತಿಕಾರಿ ಚಿಂತನೆಗಳನ್ನ ಮೈಗೂಡಿಸಿಕೊಂಡು ತಂದೆಯ ಸಕಲೈಶ್ವರ್ಯವನ್ನು ತೊರೆದ್ರು. ನೇತಾಜಿ ಸುಭಾಷ್ ಚಂದ್ರ ಬೋಸರ ತತ್ವ ಸಿದ್ಧಾಂತಗಳನ್ನು ಒಪ್ಪಿದ ನೀರಾ ಆಜಾದ್ ಹಿಂದ್ ಫೌಜಿನ ಝಾನ್ಸಿ ರಾಣಿ ರೆಜಿಮೆಂಟ್ ಸೇರಿಕೊಳ್ತಾರೆ. ಆದರೆ ಇದ್ಯಾವುದೂ ತಂದೆಗೆ ಗೊತ್ತೇ ಆಗಲಿಲ್ಲ. ಎಲ್ಲವೂ ಅತ್ಯಂತ ಗೌಪ್ಯವಾಗಿ ನಡೀತಿತ್ತು. ಹೀಗಿರುವಾಗಲೇ ಈಕೆಯ ತಂದೆಗೆ ಮಗಳನ್ನ ಮದುವೆ ಮಾಡಬೇಕು ಅನ್ನೋ ಮನಸ್ಸು ಬರುತ್ತೆ. ಸರಿ, ಎಂತಹ ಹುಡುಗನನ್ನ ಹುಡುಕ್ತಾನೆ ಅಂದ್ರೆ ತನ್ನ ಪರಿಚಯಸ್ಥರ ಮಗನಾದ ಶ್ರೀಕಾಂತ್ ಜಯ ರಂಜನ್ ದಾಸ್ ಎಂಬುವನನ್ನ ಹುಡುಕ್ತಾರೆ. ಅಷ್ಟಕ್ಕೂ ಈತ ಬೇರೆ ಯಾರೂ ಅಲ್ಲ, ಬ್ರಿಟಿಷ್ ಸರ್ಕಾರಕ್ಕೋಸ್ಕರ ಕೆಲಸ ಮಾಡುವ ಗುಪ್ತಚರ ದಳದ ಸಿಬ್ಬಂದಿಯಾಗಿದ್ದ. ದೇಶಕ್ಕೆ ಸ್ವತಂತ್ರ ತಂದು ಕೊಡಲೇಬೇಕು, ಅದಕ್ಕಾಗಿ ಪ್ರಾಣ ಅರ್ಪಿಸೋಕೂ ಈಕೆ ಸಿದ್ಧವಾಗಿದ್ಲು. ಇದರಿಂದ ಝಾನ್ಸಿ ರಾಣಿ ರೆಜಿಮೆಂಟ್ ಸೇರಿ ಬ್ರಿಟಿಷರ ವಿರುದ್ಧ ಕಾರ್ಯ ಚಟುವಟಿಕೆ ನಡೆಸಲು ಆರಂಭಿಸ್ತಾಳೆ. ನೋಡಿ, ಇದೆಂತಹ ವಿಚಿತ್ರ! ನೀರಾ ಅಪ್ರತಿಮ ಸ್ವತಂತ್ರ ಹೋರಾಟಗಾರ್ತಿ. ಗಂಡ ನೋಡಿದ್ರೆ ಬ್ರಿಟಿಷ್ ಸರ್ಕಾರದ ಪರ ಕೆಲಸ ಮಾಡ್ತಿದ್ದ. ಇಬ್ಬರ ತತ್ವ ಹಾಗೂ ಸಿದ್ಧಾಂತ ಸಂಪೂರ್ಣವಾಗಿ ತದ್ವಿರುದ್ಧ. ಕ್ರಮೇಣ ಅವರಲ್ಲಿ ಭಿನ್ನಾಭಿಪ್ರಾಯ ತಲೆದೋರತೊಡಗಿತು. ಆಕೆಯ ಚಲನವಲನಗಳು ಆತನಲ್ಲಿ ಸಂಶಯವನ್ನ ಉಂಟು ಮಾಡಿತು. ಇಬ್ಬರಲ್ಲೂ ಆಗಾಗ ದೇಶದ ಕುರಿತು ಕಟುವಾದ ವಾದ ವಿವಾದ ಚರ್ಚೆಗಳು ನಡೆಯುತ್ತಲೇ ಇತ್ತು. ಆವತ್ತಿನ ದಿನದಲ್ಲಿ ನೇತಾಜಿ ಅವರ ಆಜಾದ್ ಹಿಂದ್ ಸಂಘಟನೆ ಜೋರಾಗಿ ಕೆಲಸ ಮಾಡ್ತಿತ್ತು. ಸಂಘಟನೆ ಸದಸ್ಯರು ಎಲ್ಲಿದ್ದಾರೆ, ಯಾವಾಗ ನಮಗೆ ಏನು ಮಾಡ್ತಾರೆ ಅನ್ನೋದೇ ಬ್ರಿಟಿಷರಿಗೆ ಗೊತ್ತಾಗ್ತಿರಲಿಲ್ಲ. ಅವರನ್ನ ಮಟ್ಟ ಹಾಕೋದೇ ಬ್ರಿಟಿಷರಿಗೆ ಅಸಾಧ್ಯವಾಗಿ ಹೋಯಿತು. ಇಂತಹ ವೇಳೆಯಲ್ಲೇ ನೀರಾ ಸಂಘಟನೆ ಸೇರಿಕೊಳ್ತಾಳೆ. ಇನ್ನು ಆ ಸಂದರ್ಭದಲ್ಲಿ ಫೌಜಿಯ ಗೂಢಾಚಾರಿಕಾ ವಿಭಾಗದ ಪವಿತ್ರ ಮೋಹನ್ ರಾಯ್ ಎಂಬುವರು ಮುಖ್ಯಸ್ಥರಾಗಿದ್ರು. ಆಗ ನೀರಾ ಹಾಗೂ ಇತರೆ ಕೆಲವು ಮಹಿಳೆಯರನ್ನ ಗೂಢಾಚಾರಿಕಾ ವಿಭಾಗಕ್ಕೆ ನೇಮಿಸ್ತಾರೆ. ಇಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಒಂದು ಕೆಲಸವನ್ನ ಮಾಡ್ತಿದ್ರು. ನಮ್ಮ ಭಾರತೀಯ ಮಹಿಳೆಯರನ್ನ ಮನೆ ಕೆಲಸ, ಕಚೇರಿ ಕೆಲಸಕ್ಕೆ ಸೇರಿಕೊಂಡು ಕೊಡಬಾರದ ಹಿಂಸೆ ಕೊಡ್ತಿದ್ರು. ಆದ್ರೆ ನೇತಾಜಿಯವರ ಸ್ವತಂತ್ರ ಸಂಘಟನೆ ಇದನ್ನೇ ಬಂಡವಾಳ ಮಾಡಿಕೊಳ್ತು. ನೀರಾ ಆರ್ಯ ಸೇರಿದಂತೆ ಇತರೆ ಮಹಿಳಾ ಸೇನಾನಿಗಳನ್ನ ಬ್ರಿಟಿಷರ ಮನೆಗಳಿಗೆ ಕೆಲಸದವರಂತೆ ಕಳಿಸಿಕೊಡ್ತು. ನೀರಾ ಜೊತೆ ಸರಸ್ವತಿ ರಾಜಾಮಣಿ, ದುರ್ಗಾ ಮಲ್ಲಂ ಘೋರ್ಕಾ ಮುಂತಾದವರು ಇದ್ರು. ನೀರಾ ಆರ್ಯ ಮಾರುವೇಷದಲ್ಲಿ ಬ್ರಿಟಿಷ್ ಕ್ಯಾಂಪ್ಗಳಿಂದ ವಿಷಯಗಳನ್ನು ಸಂಗ್ರಹಿಸ್ತಿದ್ಲು.
ಎಷ್ಟೋ ಬಾರಿ ನೀರಾ ಬ್ರಿಟಿಷರ ಮನೆಗಳಿಂದ ದೇಶಕ್ಕೆ ಸಂಬಂಧಪಟ್ಟ ಪ್ರಮುಖ ಕಾಗದ ಪತ್ರಗಳನ್ನು ಯಾರಿಗೂ ತಿಳಿಯದಂತೆ ಕದ್ದು ತಂದುಕೊಡ್ತಿದ್ಲು. ಆ ಕೆಲಸವನ್ನ ಧೈರ್ಯದಿಂದ ಸಮರ್ಪಕವಾಗಿ ಮಾಡಿದ ನೀರಾಳಿಗೆ ಸ್ವತಃ ನೇತಾಜಿಯವರು ನೀನು ಈ ದೇಶದ ಮೊದಲ ಮಹಿಳಾ ಗೂಢಾಚಾರಿಣಿ ಅಂತ ಕರೆದರು. ಪತಿಯ ಕಣ್ಣು ತಪ್ಪಿಸಿ ಆಕೆ ಆಜಾದ್ ಹಿಂದ್ ಫೌಜಿನಲ್ಲಿ ತನ್ನ ಸೇವೆ ಹಾಗೂ ತರಬೇತಿಯನ್ನು ಮುಂದುವರಿಸಿದ್ಲು. ಇದು ಹೀಗೆ ಮುಂದುವರೆದಿತ್ತು. ಹೀಗಿರುವಾಗಲೇ ಇವರ ಗಂಡನಿಗೆ ಒಂದು ಅನುಮಾನ ಬಂತು, ನೀರಾಗೆ ಕ್ರಾಂತಿಕಾರಿಗಳ ಜೊತೆ ಸಂಪರ್ಕ ಇರಬಹುದು ಅಂತ. ಇದರಿಂದ ನೀರಾಳ ಚಲನವಲನದ ಬಗ್ಗೆ ಗಮನ ಹರಿಸಲು ಮುಂದಾದ. ಬ್ರಿಟಿಷರು ಕೂಡ ನೇತಾಜಿಯನ್ನ ಸೆರೆ ಹಿಡಿಯುವ ಇಲ್ಲವೇ ಮುಗಿಸಿಬಿಡುವ ಹೊಣೆಯನ್ನ ನೀರಾ ಗಂಡನಿಗೆ ನೀಡಲಾಗಿತ್ತು. ಆ ದೇಶದ್ರೋಹಿ ಅದನ್ನ ಚಾಚೂ ತಪ್ಪದೆ ಪಾಲನೆ ಮಾಡ್ತಿದ್ದ. ಆದರೆ ಆತನಿಗೆ ನೇತಾಜಿ ಅವರ ಬಗ್ಗೆ ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಹೀಗಿರುವಾಗಲೇ ಆವತ್ತೊಂದು ದಿನ ಏನಾಗತ್ತೆ, ನೀರಾ ನೇತಾಜಿ ಹಾಗೂ ಇತರ ಹೋರಾಟಗಾರರನ್ನ ಭೇಟಿಯಾಗಲು ಹೊರಟಾಗ ಗಂಡ ಶ್ರೀಕಾಂತ್ ಆಕೆಯನ್ನ ಹಿಂಬಾಲಿಸಿಕೊಂಡು ಬರ್ತಾನೆ. ಆಗ ನೇತಾಜಿಯನ್ನ ಕಂಡ ಕೂಡಲೇ ಅವರ ವಾಹನ ಚಾಲಕನತ್ತ ನೀರಾ ಗಂಡ ಗುಂಡು ಹಾರಿಸಿದ. ಮುಂದಿನ ಗುಂಡನ್ನ ಆತ ನೇತಾಜಿಯವರಿಗೆ ಹಾರಿಸುವವನಿದ್ದ. ಆದರೆ ಅಷ್ಟರಲ್ಲೇ ನೀರಾ ಅಲರ್ಟ್ ಆಗಿಬಿಟ್ಲು. ಎದುರಿಗೆ ಇರೋನು ತನಗೆ ತಾಳಿ ಕಟ್ಟಿದ ಗಂಡ ಅನ್ನೋದನ್ನು ಲೆಕ್ಕಿಸದೆ ಆತನ ಕಡೆಗೆ ಬಂದೂಕು ತೆಗೆದುಕೊಂಡು ಗುಂಡು ಹಾರಿಸಲು ಮುಂದಾದ್ಲು. ಆದರೆ ಬಂದೂಕು ಬರಿದಾಗಿ ಬಿಟ್ಟಿತ್ತು. ಇದರಿಂದ ಏನು ಮಾಡೋದು ಯೋಚನೆ ಮಾಡದೆ ಕೂರ್ಲಿಲ್ಲ. ಹಿಂದು ಮುಂದು ನೋಡದೆ ಬಂದೂಕಿನ ತುದಿಯಿಂದ ಗಂಡನ ಎದೆಗೆ ಇರಿದೇ ಬಿಟ್ಲು. ಆತ ಅಲ್ಲೇ ಸತ್ತು ಹೋದ. ಇದನ್ನ ನೋಡಿದ ನೇತಾಜಿ ನೀರಾರನ್ನ ನೀನು ಭಾರತದ ಮೊದಲ ಗೂಢಾಚಾರಿಣಿ ಅಂತ ಕರೆದಿದ್ರು. ನೇತಾಜಿಯವರನ್ನ ಹತ್ಯೆ ಮಾಡಲು ಬಂದ ಗಂಡನನ್ನೇ ಕೊಂದು ಮುಗಿಸಿದ್ಲು ನೀರಾ ಆರ್ಯ. ಆದರೆ ಆಕೆಗೆ ಗಂಡನನ್ನ ಕೊಂದೇ ಅನ್ನೋ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ. ಬದಲಿಗೆ ಒಬ್ಬ ದೇಶದ್ರೋಹಿಯನ್ನ ಸಾಹಿಸಿ ಮತ್ತೊಬ್ಬ ದೇಶ ಪ್ರೇಮಿಯನ್ನ ಉಳಿಸಿದೆ ಅನ್ನೋ ಸಮಾಧಾನವಿತ್ತು. ಹೀಗೆ ದೇಶದ್ರೋಹಿ ಗಂಡನನ್ನ ಸಾಯಿಸಿದ ನೀರಾ ಆರ್ಯ ಅಲ್ಲಿಂದ ಭೂಗತಾಗಿಬಿಟ್ಲು. ಬ್ರಿಟಿಷರಿಗೆ ಚಳ್ಳೆಹಣ್ಣು ತಿನ್ನಿಸಿ ಓಡಾಡಿಕೊಂಡಿದ್ಲು. ಬ್ರಿಟಿಷರ ಶ್ರಮ ವ್ಯರ್ಥವಾಗ್ತಾನೇ ಇತ್ತು. ಹೀಗಿರುವಾಗಲೇ 1945ರ ಸಮಯಕ್ಕೆ ನೇತಾಜಿ ಇದ್ದ ವಿಮಾನ ಅಪಘಾತಕ್ಕೀಡಾಯಿತು ಅನ್ನೋ ವಿಷಯ ಎಲ್ಲೆಡೆ ಹಬ್ಬಿಬಿಡ್ತು. ಇದೇ ಸಮಯದಲ್ಲಿ ಆಜಾದ್ ಹಿಂದ್ ಫೌಜಿನ ಸಾವಿರಾರು ಸೈನಿಕರನ್ನ ಹೋರಾಟಗಾರರನ್ನ ಬ್ರಿಟಿಷರು ಸೆರೆ ಹಿಡಿತಾರೆ. ಅವರಲ್ಲಿ ನೀರಾ ಆರ್ಯ ಕೂಡ ಒಬ್ಬರಾಗಿದ್ರು. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಇಲ್ಲಿಂದ ನೀರಾ ಆರ್ಯರ ಕಷ್ಟ ಹೇಳತ್ತಿರದಾಗಿ ಹೋಗುತ್ತೆ. ಬ್ರಿಟಿಷ್ ಸರ್ಕಾರದ ಸೇವೆಯಲ್ಲಿದ್ದ ಶ್ರೀಕಾಂತನನ್ನ ಕೊಂದ ಹಾಗೂ ಸರ್ಕಾರದ ವಿರುದ್ಧದ ಗೂಢಾಚಾರಿಕೆಯ ಆರೋಪವನ್ನ ನೀರಾ ಮೇಲೆ ಹೊರಿಸಲಾಗುತ್ತೆ. ಆಕೆಯನ್ನ ಬಂಧಿಸಿ ಅಂಡಮಾನ್ ನಿಕೋಬಾರ್ನ ಜೈಲಿನಲ್ಲಿಟ್ಟು ನಾನಾ ರೀತಿಯ ಚಿತ್ರಹಿಂಸೆ ಕೊಡಲಾಗತ್ತೆ. ಇಲ್ಲಿ ಬ್ರಿಟಿಷರಿಗೆ ಒಂದು ಅನುಮಾನ ಇರುತ್ತೆ. ನೇತಾಜಿ ಅವರ ಸಾವು ಅನುಮಾನವಾದ್ದರಿಂದ ಅವರು ಬದುಕಿರಬಹುದು ಅನ್ನೋ ಅನುಮಾನ ಬ್ರಿಟಿಷ್ ಪೊಲೀಸರಿಗಿತ್ತು. ಇದರಿಂದ ನೀರಾರನ್ನ ಕಠೋರ ಶಿಕ್ಷೆಗೆ ಒಳಪಡಿಸಲಾಯಿತು. ಈ ಶಿಕ್ಷೆ ಅದೆಷ್ಟು ಕಠಿಣವಾಗಿತ್ತಂದ್ರೆ ಸಣ್ಣದೊಂದು ಕೊಠಡಿಯಲ್ಲಿ ಕೂಡಿ ಹಾಕಿ ಅನ್ನ ನೀರು ಕೊಡದೆ ಹೊಡೆದು ಬಡಿದು ಶಿಕ್ಷಿಸಲಾಯಿತು. ಆದರೆ ಏನೇ ಮಾಡಿದ್ರೂ ನೀರಾ ಆರ್ಯ ಮಾತ್ರ ನೇತಾಜಿ ಬಗ್ಗೆ ಸಣ್ಣ ಸುಳಿವನ್ನು ಕೊಡಲಿಲ್ಲ. ಎಷ್ಟೇ ಶಿಕ್ಷೆಯನ್ನ ನೀಡಿದ್ರೂ ನೀರಾ ಮಾತ್ರ ಕಿಂಚಿತ್ತೂ ಹೆದರಲಿಲ್ಲ, ಬೆದರಲಿಲ್ಲ. ಬದಲಿಗೆ ಎಲ್ಲವನ್ನೂ ಸಹಿಸಿಕೊಂಡ್ರೆ ಹೊರತು ಸುಭಾಷರ ಬಗ್ಗೆ ಸಣ್ಣ ಮಾಹಿತಿಯನ್ನು ಕೊಡಲಿಲ್ಲ. ಏನೇ ಮಾಡಿದ್ರೂ ನೀರಾ ಮಾತ್ರ ಅಂಜದೇ ಇದ್ದದ್ದು, ನೇತಾಜಿ ಬಗ್ಗೆ ಮಾಹಿತಿ ನೀಡದೇ ಇದ್ದದ್ದು ಬ್ರಿಟಿಷರಿಗೆ ತಲೆ ಕೆಟ್ಟು ಹೋಯಿತು. ಅದೊಂದು ದಿನ ಜೈಲರ್ ಬಂದು ನೇತಾಜಿ ಎಲ್ಲಿದ್ದಾರೆ ಅಂತ ಅಬ್ಬರಿಸಿ ಬಿಡ್ತಾನೆ. ನೇತಾಜಿ ಹಾಗೂ ಇನ್ನಿತರ ಕ್ರಾಂತಿಕಾರಿಗಳು ಎಲ್ಲಿದ್ದಾರೆ ಹೇಳು, ಒಂದು ವೇಳೆ ನೀನು ನಿಜ ಹೇಳಿದ್ರೆ ಈಗಲೇ ನಿನ್ನನ್ನು ಬಿಟ್ಟು ಬಿಡುತ್ತೇವೆ ಅಂತಾನೆ. ಆಗ ಇದೇ ನೀರಾ ಗಹಗಹಿಸಿ ನಗ್ತಾಳೆ. ಜೊತೆಗೆ ಆಕೆಯದ್ದು ಒಂದೇ ಉತ್ತರವಾಗಿರುತ್ತೆ, ನೇತಾಜಿ ವಿಮಾನ ಅಪಘಾತದಲ್ಲಿ ತೀರಿಕೊಂಡಿದ್ದಾರೆ. ಅಷ್ಟಕ್ಕೂ ಅವರು ನಮ್ಮೆಲ್ಲರ ಮನಸ್ಸಿನಲ್ಲಿದ್ದಾರೆ. ಅವರು ನಮ್ಮೆದೆಯಲ್ಲಿ ಸದಾ ಹಸಿರಾಗಿದ್ದಾರೆ ಅಂತ ಕೂಗಿ ಕೂಗಿ ಹೇಳ್ತಾಳೆ. ಆಗ ಆ ಜೈಲರ್ ಮತ್ತಷ್ಟು ರೊಚ್ಚಿಗೇಳ್ತಾನೆ. ಹಾಗಿದ್ರೆ ನಿನ್ನ ಎದೆಯನ್ನೇ ಕೇಳಿ ತಿಳಿಯುತ್ತೇವೆ ಅಂತ ಕಿರುಚುತ್ತಾ ಆ ಜೈಲರ್ ದೊಡ್ಡದೊಂದು ಕತ್ತಿ ತೆಗೆದುಕೊಂಡು ನೀರಾಳ ಒಂದು ಸ್ತನವನ್ನೇ ಕತ್ತರಿಸಿ ಬಿಡ್ತಾನೆ. ನೀರಾ ಅಪಾರ ನೋವಿನಿಂದ ನರಳುತ್ತಾ ನೆಲಕ್ಕೆ ಬಿದ್ದು ಹೊರಳಾಡ್ತಾಳೆ. ಈ ನೋವು ತಡೆಯಲಾರದೆ ನೇತಾಜಿ ಬಗ್ಗೆ ಮಾಹಿತಿ ಕೊಡ್ತಾಳೆ ಅಂತ ಎಲ್ಲರೂ ಅಂದುಕೊಂಡಿರ್ತಾರೆ. ಆದರೆ ನೇತಾಜಿ ಬಗ್ಗೆ ಒಂದೇ ಒಂದು ಸಣ್ಣ ವಿಚಾರವನ್ನು ನೀರಾ ಬಿಟ್ಟುಕೊಡಲ್ಲ. ಬ್ರಿಟಿಷರು ಕೊಡಬಾರದ ಹಿಂಸೆಯನ್ನು ಕೊಟ್ಟು ಸಾಕಾಗಿ ಹೋಗ್ತಾರೆ. ಇನ್ನು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ನಂತರ ಏನಾಗುತ್ತೆ, ನೀರಾ ಆರ್ಯಾಗೆ ಕಾಲಪಾನಿಯಿಂದ ಬಿಡುಗಡೆ ಆಗತ್ತೆ. ಬಳಿಕ ಇವರು ಯಾವ ಹಂಗಿನಲ್ಲೂ ಬದುಕಬಾರದು ಅಂತ ಏಕಾಂಗಿ ಬದುಕು ನಡೆಸೋಕೆ ಮುಂದಾಗ್ತಾರೆ.
ಒಬ್ಬಂಟಿಯಾಗಿ ಹೈದರಾಬಾದಿಗೆ ಒಂದು ಸಣ್ಣದೊಂದು ಗುಡಿಸಲು ಕಟ್ಟಿಕೊಂಡು ವಾಸ ಮಾಡ್ತಿರ್ತಾರೆ. ಸರ್ಕಾರ ಸ್ವತಂತ್ರ ಹೋರಾಟಗಾರರಿಗೆ ನೀಡುವ ಪಿಂಚಣಿಯನ್ನು ಕೂಡ ನಿರಾಕರಿಸಿ ಬಿಡುತ್ತೆ. ಜೀವನ ನಡೆಸೋಕೆ ಹೂವು ಮಾರಿ ಹೊಟ್ಟೆ ಹೊರೆದುಕೊಳ್ತಿರ್ತಾರೆ. ಇಲ್ಲಿ ಮತ್ತೊಂದು ನೋವಿನ ಸಂಗತಿ ಅಂದರೆ 1998 ಜುಲೈ 26 ನಿಧನರಾಗ್ತಾರೆ. ನೀರಾ ಅವರು ಬದುಕಿದ್ದಾಗ ಅವರತ್ತ ಗಮನ ಹರಿಸದ ಸರ್ಕಾರ ಸತ್ತಾಗಲೂ ಗೌರವ ನೀಡಲಿಲ್ಲ. ಆರ್ಯರ ಶವ ಸಂಸ್ಕಾರವನ್ನು ನಡೆಸಲಿಲ್ಲ. ಆಸ್ಪತ್ರೆಯವರು ಆಕೆಯ ಸಂದರ್ಶನಕ್ಕೆ ಬಂದಿದ್ದ ಒಬ್ಬ ಪತ್ರಕರ್ತರಿಗೆ ಈ ವಿಚಾರವನ್ನು ತಿಳಿಸ್ತಾರೆ. ಅವರು ತಮ್ಮ ಸಂಗಡಿಗರೊಂದಿಗೆ ಬಂದು ನೀರಾ ಆರ್ಯರ ಅಂತಿಮ ಸಂಸ್ಕಾರವನ್ನು ನೆರವೇರಿಸ್ತಾರೆ. ಹೀಗೆ ಒಬ್ಬ ಸ್ವಾಭಿಮಾನಿ ಸ್ವತಂತ್ರ ಸೇನಾನಿಗೆ ನಮ್ಮ ಸರ್ಕಾರಗಳು ಇಷ್ಟೊಂದು ಅಪಮಾನ ಮಾಡುತ್ತವೆ. ಆದರೆ ನೀರಾ ಆರ್ಯ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಜೀವನವನ್ನು ಮಾಡ್ತಾರೆ. ನೀರಾ ಆರ್ಯ ಈ ನಾಡಿನ ಮಣ್ಣಿನಲ್ಲಿ ಮಣ್ಣಾಗಿ ಮರೆಯಾದರೂ ಅವರ ತ್ಯಾಗ ಬಲಿದಾನ ಮಾತ್ರ ಅಂದಿಗೂ ಇಂದಿಗೂ ಎಂದೆಂದಿಗೂ ಅಮರ ಅನ್ನೋದು ಮಾತ್ರ ಸತ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.